ನೀವುಗಳೆಲ್ಲ ಇಷ್ಟೊಂದು ಶಿಸ್ತು ಶ್ರದ್ಧೆ ಪರಿಶ್ರಮದಿಂದ ಏನು ಕ್ಷೇತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಸೆಷನ್ ಅಲ್ಲಿ ಧ್ವನಿ ಎತ್ತುತ್ತಾ ಇದ್ದೀರಾ, ಅಲ್ಲಿ ನೋಡಿದ್ರೆ ಅಮಾನತು ಮಾಡಿ ಕಳಿಸ್ಬಿಡ್ತಾರೆ. ಎಷ್ಟು ಬೇಸರ ಆಗುತ್ತೆ ಸರ್. ಸರ್ ನಾನು ಒಂದು ಮಾತನ್ನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್. ನಾನು ಅವತ್ತು ಅಧಿವೇಶನದಲ್ಲಿ ಇದ್ದೆ. ಓಕೆ. ನನಗೆ ಬೆಳಗ್ಗೆ ಏನಾಯ್ತು ಅಂದ್ರೆ ನನ್ನ ಹೆಂಡತಿಯವರ ಅಜ್ಜಿ ತೀರೋಗ್ತಾರೆ ಅವತ್ತು. ಓಕೆ. ನಾನು 10:30 11 ಗಂಟೆಗೆ ನಾನು ಅಲ್ಲಿ ಬಿಡ್ತೀನಿ. ಆಕ್ಚುಲಿ ಅಲ್ಲಿ ತನಕ ನಾನು ಅಧಿವೇಶನದಲ್ಲಿದ್ದೆ, ನಾನು ಬಾವಿ ಒಳಗೆ ಇಳಿದಿದ್ದೆ. ಬಟ್ ಬರೀ ಕೇವಲ ಒಂದು ಪೇಪರ್ನ ಹರಿದಾಕ್ತಾರೆ ಅಂತಕ್ಕಂಥ ಏಕೈಕ ಉದ್ದೇಶಕ್ಕೋಸ್ಕರ ಸುಮಾರು 22 ಜನನೇನೋ ಶಾಸಕರನ್ನ ಅಮಾನತ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತಿಲ್ಲ ಸರ್. ಆ ಮಟ್ಟದ ಇದೇನು ನಡೆದಿಲ್ಲ. ಕರೆಕ್ಟ್. ಸ್ವಾಭಾವಿಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಒಂದು ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಜನ ಆಯ್ಕೆ ಮಾಡಿ ಕಳಿಸಿದಾಗ ಸಾಮಾನ್ಯವಾಗಿ ತನಗಾದಂತ ನೋವು ವ್ಯಕ್ತಪಡಿಸಂತ ಸಂದರ್ಭದಲ್ಲಿ ಒಂದಾಗಿರ್ಬೋದು. ಮತ್ತೆ ಸ್ಪೀಕರ್ ಸ್ಥಾನ ಇದೆಯಲ್ಲ ಸರ್, ಅದರಲ್ಲೂ ಕೂಡ ಸರ್ಕಾರ ನಡೆಸಲ್ಲ ಸರ್. ಅದೊಂದು ತಾಯಿ ಸ್ಥಾನ ಇದ್ದಂಗೆ ಸರ್. ಎಲ್ಲ ಮಕ್ಕಳೇ ಅವರಿಗೆ. ಸರ್, ಪಕ್ಷಾತೀತವಾಗಿ ಸ್ಪೀಕರ್ ಖಾದರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಪಕ್ಷಾತೀತವಾಗಿ ಮೊನ್ನೆ ತಗೊಂಡಿರ್ತಕ್ಕಂಥ ಡಿಸಿಷನ್ ನನಗೆ ಪಕ್ಷಾತೀತವಾಗಿ ತಗೊಂಡಿದ್ದಾರೆ ಅಂತ ನನಗೆ ಖಂಡಿಸ್ತಿರಲ್ಲ ಸರ್. ಖಂಡಿತವಾಗ್ಲೂ ಖಂಡಿಸ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಸರ್, ಅದರಲ್ಲಿ ಮೊದಲ ಬಾರಿ ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರಿದ್ದಾರೆ. ಕೆಲವೊಬ್ರಿಗೆ ಅನುಭವ ಇರುತ್ತೆ, ಕೆಲವೊಬ್ರಿಗೆ ಅನುಭವ ಇರಲ್ಲ. ತಪ್ಪು ಮಾಡದಂತ ಸ್ಥಾನದಲ್ಲಿ ತಾಯಿ ಕ್ಷಮೆ ಮಾಡದಲ್ಲಿ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ? ಅದು ತಪ್ಪು ಅಂತ ನಾನು ಹೇಳಲ್ಲ. ನಾನು ಹೇಳೋದು ಫಾರ್ ಎಕ್ಸಾಂಪಲ್ ಸರ್, ವ್ಯತ್ಯಾಸಗಳಾಗಿದ್ರು ಸರ್, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ ಅಟ್ಲೀಸ್ಟ್ ಒಂದು ವಾರ ಅಮಾನತ್ ಮಾಡೋದು ನನಗೆ ಬೇಜಾರಲ್ಲ. 6 ತಿಂಗಳ ಕಾಲ ಅಮಾನತ್ ಮಾಡೋದ್ರೆ ಸರ್, ಜನ ಕೊಟ್ಟಿರ್ತಕ್ಕಂಥ ಓಟಿಗೆ ಗೌರವ ಏನು ಬಂತು ಸರ್? ನಿಜ. ಎಲ್ಲ ಒಂದ್ ಕಡೆ ಅವರು ಪಕ್ಷಾತೀತವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ನನಗಂತೂ ಅನ್ಸಲ್ಲ ಸರ್. ಖಂಡಿತವಾಗ್ಲೂ ಕೂಡಲೇ ಅದನ್ನ ಅಮಾನತನ್ನ ರದ್ದು ಮಾಡಿ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಹಿಂದೆನೂ ಕೂಡ ನಾವು ಒತ್ತಾಯ ಮಾಡಿದ್ವಿ ಸರ್. ಅದನ್ನ ಅದು ಮಾಡಿದ್ರೆ ಅವ್ರು ತುಂಬಾ ದೊಡ್ಡವರು ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.